ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ನೀಲಾಂಜನಗಿರಿಪ್ರಖ್ಯಂ ರವಿಸೂನುಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ಪ್ರಣಮಾಮಿ ಶನೇಶ್ಚರಂ. ನಮಸ್ಕಾರ ಕುಂಭರಾಶಿಯ ಸ್ನೇಹಿತ ಮಿತ್ರರೇ, ಸೆಪ್ಟೆಂಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ತಿಂಗಳು ನಿಮ್ಮೆಲ್ಲರಿಗೂ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯಗಳನ್ನು ಅನುಗ್ರಹಿಸಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ತಿಂಗಳ ಸಂಪೂರ್ಣವಾದಂಥ ಫಲವನ್ನು ನೋಡೋಣ. ಸ್ನೇಹಿತರೆ, ಈ ತಿಂಗಳು ನಿಮಗೆ ಕುಂಭರಾಶಿಯವರಿಗೆ ಆವಿಷ್ಕಾರ, ಪ್ರಗತಿ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಯೋಗವಿರತಕ್ಕಂಥ ತಿಂಗಳು. ಕೆಲವು ಬದಲಾವಣೆಗಳು ಆರಂಭದಲ್ಲಿ ಗೊಂದಲ ಉಂಟು ಮಾಡಬಹುದು, ಆದರೂ ತಾಳ್ಮೆಯಿಂದ ನಡೆದುಕೊಂಡರೆ ಹೊಸ ದಿಕ್ಕುಗಳತ್ತ ಮುನ್ನಡೆಯಬಹುದು. ಆತ್ಮವಿಶ್ವಾಸದೊಂದಿಗೆ ನಡೆದರೆ ಯಶಸ್ಸು ಖಚಿತವಾಗಿ ಪ್ರಾಪ್ತಿಯಾಗಲಿದೆ. ಈ ತಿಂಗಳ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಯೋಜನೆಗಳಿಗೆ ಒಪ್ಪಿಗೆ ಸಿಗುವ ಸಮಯ. ನೂತನ ಜವಾಬ್ದಾರಿ ಅಥವಾ ಹುದ್ದೆಯ ಬದಲಾವಣೆ ಸಂಭವವಿರಲಿದೆ. ಸಹೋದ್ಯೋಗಿಗಳಿಂದ ಬೆಂಬಲ ದೊರೆಯಲಿದೆ. ಸಿಇಒ, ಮ್ಯಾನೇಜರ್ ಹುದ್ದೆಗಳ ವ್ಯಕ್ತಿಗಳಿಗೆ ಸಾಧನೆಗೆ ಉತ್ತಮವಾದಂತಹ ತಿಂಗಳು. ಕೆಲಸದ ಸ್ಥಳದಲ್ಲಿ ಸಹಕಾರ ಮತ್ತು ಸಮರ್ಪಣೆ ಈ ತಿಂಗಳಲ್ಲಿ ಉಳಿಸಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ವ್ಯಾಪಾರ, ಸ್ವಯಂ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ತಂತ್ರಜ್ಞಾನ ಅಥವಾ ಆನ್ಲೈನ್ ವ್ಯಾಪಾರದ ಯೋಗ ಒಳ್ಳೆಯದಾಗಿರಲಿದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ದೊರಕಲಿದೆ. ಹಳೆಯ ಬಾಕಿ ಹಣದ ಸವಿವರ ಪುನರ್ ಪರಿಶೀಲನೆ ಅಗತ್ಯ. ಹೊಸ ಲೋನ್ ತೆಗೆದುಕೊಳ್ಳುವುದನ್ನು ಆದಷ್ಟು ತಡೆದುಕೊಳ್ಳಿ. ಧೈರ್ಯದಿಂದ ಹೊಸ ಐಡಿಯಾಗಳನ್ನು ಪ್ರಯೋಗಿಸಿ, ಆದರೆ ಲೆಕ್ಕಾಚಾರ ಖಚಿತವಾಗಿರಲಿ. ಇನ್ನು ಹಣಕಾಸು ಮತ್ತು ಸಂಪತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಲಾಭ ಇರುವಂತಹ ಸಮಯ. ಹಳೆಯ ಸಾಲವೊಂದನ್ನು ನಿವಾರಣೆಗೆ ಅವಕಾಶವಿದೆ. ಬಂಡವಾಳ ಹೂಡಿಕೆಗೆ ಕೈ ಹಿಡಿಯುವ ಮೊದಲು ಉತ್ತಮ ಸಂಶೋಧನೆ ಸಾಧ್ಯವಾಗಲಿದೆ. ಶ್ರೇಷ್ಠ ಹಣದ ದಿನಗಳು 5, 10, 14, 22 ಮತ್ತು 27 ಶ್ರೇಷ್ಠ ದಿನಗಳಾಗಿರಲಿದೆ. ಇನ್ನು ಪ್ರೀತಿ, ಪ್ರಣಯ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಸಂಬಂಧದಲ್ಲಿ ನಂಬಿಕೆ ಮತ್ತು ಜವಾಬ್ದಾರಿ ಬೇಕಾಗಿರುವ ಕಾಲ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹೊಸ ಯೋಜನೆಯ ಅವಶ್ಯಕತೆ ಇದೆ. ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಅಗತ್ಯ. ಇಲ್ಲದೇ ಇದ್ದರೆ ದೂರವಿಲ್ಲದ ಗೊಂದಲ ಉಂಟಾಗಬಹುದು. ಸಹನೆ, ಸಂವಾದ ಮತ್ತು ಸ್ಪಷ್ಟತೆ ತುಂಬ ಮುಖ್ಯ. ಈ ತಿಂಗಳು ನೀವು ಆದಷ್ಟು ದೇವತಾ ಆರಾಧನೆಯನ್ನು ಮಾಡಿಕೊಂಡು ಪ್ರೀತಿಯಲ್ಲಿ ಮುನ್ನಡೆಯಿರಿ. ಪತಿಪತ್ನಿಯರು ನಿಮ್ಮ ಹಿರಿಯರ ಆಶೀರ್ವಾದಗಳನ್ನು ಈ ತಿಂಗಳಲ್ಲಿ ಪಡೆದುಕೊಳ್ಳಿ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶುಭ ಘಟನೆ, ಸಂಭ್ರಮದ ವಾತಾವರಣವಿರಲಿದೆ. ಸಂಬಂಧಿಕರಿಂದ ಭೇಟಿಯಾಗುವ ಯೋಗಗಳು ದೊರೆಯಲಿದೆ. ತಂದೆ ತಾಯಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ. ಮನೆಯೊಳಗಿನ ಸಣ್ಣ ಗಲಾಟೆಗಳನ್ನು ಬುದ್ಧಿವಂತಿಕೆಯಿಂದ ನಿವಾರಿಸಿಕೊಳ್ಳಿ. ಆದಷ್ಟು ಎಚ್ಚರಿಕೆಯಿಂದ ಮುನ್ನಡೆಯುವುದು ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಪಠ್ಯ ಪದ್ಧತಿಯ ತೊಂದರೆ ಇಲ್ಲದೆ ಓದು ಮುಂದುವರಿಯಲಿದೆ. ಹೊಸ ವಿಷಯ ಅಥವಾ ವಿದ್ಯಾಕ್ಷೇತ್ರಕ್ಕೆ ಆಸಕ್ತಿ ಹೆಚ್ಚಾಗಲಿದೆ. ಶಾಲಾ ಪರೀಕ್ಷೆ ಅಥವಾ ಕಾಲೇಜು ಪ್ರವೇಶಕ್ಕೆ ತಯಾರಿ ಈ ತಿಂಗಳಲ್ಲಿ ಉತ್ತಮವಾಗಿರಲಿದೆ. ಇನ್ನು ಈ ತಿಂಗಳ ಒಂದು ಅಧ್ಯಯನಕ್ಕೆ ಉತ್ತಮ ದಿನಗಳನ್ನು ನೋಡುವುದಾದರೆ 4, 18, 19 ಮತ್ತು 26 ಈ ತಿಂಗಳ ವಿದ್ಯಾರ್ಥಿಗಳಿಗೆ ಶುಭ ದಿನಗಳು. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆ, ನಿದ್ರೆ ಅಥವಾ ತ್ವಚಾ ತೊಂದರೆಗಳ ಲಕ್ಷಣ ಕಾಣಿಸಿಕೊಳ್ಳಬಹುದು. ನಾನಾ ಕೆಲಸಗಳಲ್ಲಿ ಮರೆತು ಆಹಾರ ವಿಶ್ರಾಂತಿಯಲ್ಲಿ ನಿರ್ಲಕ್ಷ್ಯ ನಡೆಯಬಾರದು. ಉತ್ತಮ ನಿದ್ರೆ ಮತ್ತು ಯೋಗದಿಂದ ಶಕ್ತಿಯ ಹೆಚ್ಚಳವಾಗಲಿದೆ. ದಿನಕ್ಕೆ ಕನಿಷ್ಠ 2 ಲೀಟರ್ ನೀರನ್ನು ಕುಡಿಯಿರಿ. ಆದಷ್ಟು ಹೆಚ್ಚು ನೈರ್ಮಲ್ಯವಾಗಿರಿ. ಇನ್ನು ಈ ತಿಂಗಳ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಈ ತಿಂಗಳಲ್ಲಿ ಬುಧವಾರದಂದು ಗಿಡಗಳನ್ನು ನೆಟ್ಟು ನೀರು ಹಾಕುವುದು ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ. ಓಂ ಹಂ ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್ ಈ ಜಪವನ್ನು ಪ್ರತಿನಿತ್ಯ 8 ಬಾರಿ ಮಾಡಿ. ಏಲಕ್ಕಿ ಅಥವಾ ತಾಜಾ ಹಸಿರು ಸಸ್ಯ
ತಿನ್ನುವುದು ಶಕ್ತಿಯ ಹೆಚ್ಚಳಕ್ಕೆ ಕಾರಣವಾಗಲಿದೆ. ಈ ತಿಂಗಳಲ್ಲಿ ನೀವು ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳುವುದರಿಂದ ವಿಶೇಷವಾಗಿ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಶುಭ ಮಾಹಿತಿ, ಈ ತಿಂಗಳ ನಿಮ್ಮ ಶುಭ ಸಂಖ್ಯೆ 4, 8, 11 ಈ ತಿಂಗಳ ಶುಭ ಸಂಖ್ಯೆಗಳು. ಶುಭ ಬಣ್ಣ ಹಸಿರು ಮತ್ತು ನೀಲಿಯ ಬಣ್ಣ. ಅದಲ್ಲದೆ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ತಿಂಗಳ ನಿಮ್ಮ ಶುಭ ಹೂವು ಬಾಳೆ ಹೂವು. ಶುಭ ರತ್ನ ನೀಲಮಣಿ ರತ್ನ. ಈ ತಿಂಗಳ ಶ್ರೇಷ್ಠ ದಿನಗಳು 5, 11, 18, 22 ಮತ್ತು 28 ಈ ತಿಂಗಳ ಶುಭ ದಿನಗಳು. ಎಚ್ಚರಿಕೆಯ ದಿನಗಳು 9, 14, 25 ತುಂಬ ಎಚ್ಚರಿಕೆ ಮಾಡಬೇಕಾದಂಥ ದಿನ. ಈ ತಿಂಗಳಲ್ಲಿ ನೀವು ಆದಷ್ಟು ಮನಸ್ಸು ನಯವಾಗಿದ್ದರೆ ಜೀವನ ಎಲ್ಲೆಡೆ ಬೆಳಕಾಗಲಿದೆ. ಕ್ರಿಯೆಗಳಲ್ಲಿ ಶಿಸ್ತು ಇಟ್ಟರೆ ಗುರಿಯ ಸಾಧನೆ ಮಾಡಲಿದ್ದೀರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯ ಎಲ್ಲ ಸ್ನೇಹಿತ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಎಲ್ಲ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.